ಹೈಜಿನಿಕ್ ಫುಡ್ ಮೈಂಟೈನ್ ಮಾಡೋಂಗಿದ್ರೆ ಮಾಡಲಿ, ಇಲ್ಲ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಅವರು ಮನುಷ್ಯ ಪ್ರತಿನಿತ್ಯವೂ ಕೂಡ ಕಷ್ಟಪಟ್ಟು ದುಡಿಯುವಂಥದ್ದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ. ಅದೇ ಹೊಟ್ಟೆಗೆ ಉತ್ತಮವಾದಂತಹ ಊಟ ಸೇರಬೇಕು. ಆ ಒಂದು ಉತ್ತಮವಾದಂತಹ ಊಟವನ್ನು ಅರಸಿ ಹೋದಂತಹ ಗ್ರಾಹಕನಿಗೆ ಆ ತಟ್ಟೆಯಲ್ಲಿ ಸಿಕ್ಕಿದ್ದು ಜಿರಳೆ. ಇದನ್ನ ಹೋಟೆಲ್ನ ಸಿಬ್ಬಂದಿಯ ಗಮನಕ್ಕೆ ತರಲಾಯಿತು. ಸಿಬ್ಬಂದಿ ಸೌಜನ್ಯವಾಗಿ ನಡ್ಕೊಂಡ್ರು. ಆದರೆ ಆ ಹೋಟೆಲ್ನ ಮಾಲೀಕನೋರ್ವ ದರ್ಪ ಮೆರೆದ. ಇದು ಇಂಟೆನ್ಷನಲಿ ಆಗಿರ್ತಕ್ಕಂತಹದ್ದು ಅಂತ ಹೇಳಿದ್ದೇನೆ. ಬೇರೆಯದ್ದೇ ರೂಪವನ್ನ ನೀಡೋದಕ್ಕೆ ಪ್ರಯತ್ನಿಸದ. ಆದ್ರೆ ಗ್ರಾಹಕ ಮಾತ್ರ ಕಂಗಾಲಾಗಿದ್ದ. ಹೊಟ್ಟೆ ಹಸ್ಕೊಂಡು ಬಂದು ಆ ಒಂದು ತಟ್ಟೆಯಲ್ಲಿ ತಿನ್ನುವಂತಹ ಸಂದರ್ಭದಲ್ಲಿ ಜಿರ್ಲೆ ಪತ್ತೆ ಆಗಿತ್ತು. ಇದು ಗ್ರಾಹಕನನ್ನು ಕೂಡ ಗಾಬರಿಗೊಳಿಸಿತ್ತು. ಎಲ್ಲಿ ಈ ಒಂದು ಜಿರ್ಲೆ ಪತ್ತೆ ಆಗಿತ್ತು, ಆ ಹೋಟೆಲ್ ಯಾವುದು ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಕನ್ಫರ್ಮ್ ಏನೋ ಇವನು ಅವನ್ನ ಗುಟ್ಟಾಕರಿ ಸುಮ್ಮನೆ ಎಲ್ಲರೂ ಇನ್ನು ಇದಾಗ್ಬಿಡ್ತಾರೆ. ಎಲ್ಲರೂ ಹೌದು, ಬೆಂಗಳೂರು ಹೊರವಲಯದಲ್ಲಿರುವಂತಹ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿನ ಪ್ರತಿಷ್ಠಿತ ನಾರಾಯಣ ಹೃದಯಾಲಯಕ್ಕೆ ಹೊಂದಿಕೊಂಡಿರುವಂತಹ ಬ್ರಾಹ್ಮಿನ್ ವೆಜ್ ಕೆಫೆಯಲ್ಲಿ ಇಂದು ತನ್ನ ಸಂಬಂಧಿಕನೋರ್ವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ. ಆತನನ್ನು ನೋಡ್ಕೊಂಡು ಬಂದಂತಹ ಗ್ರಾಹಕನೋರ್ವ ಮನು ಎಂಬಾತ ಈ ಒಂದು ಬ್ರಾಹ್ಮಿನ್ ವೆಜ್ ಕೆಫೆಗೆ ಹೊಟ್ಟೆ ಹಸ್ಕೊಂಡು ಸ್ನೇಹಿತರೊಟ್ಟಿಗೆ ಬಂದು ಇಡ್ಲಿ ಸಾಂಬಾರನ್ನು ತೆಗೆದುಕೊಂಡಿದ್ದಾನೆ. 1-2-3 ಸ್ಪೂನ್ ತಿನ್ನೋ ಅಷ್ಟರಲ್ಲೇ ಆ ಸಾಂಬಾರಿನಲ್ಲಿ ಏನೋ ಒಂದು ರೀತಿಯಾಗಿ ಹುಳದ ರೀತಿ ಕಾಣಿಸಿದೆ. ಅದನ್ನು ಮತ್ತಷ್ಟು ಕೆದಕಿ ನೋಡಿದಾಗ ಅದು ಯಾವುದೋ ಹುಳ ಅನ್ಕಂಡ ಅದನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದೇನೆ. ತಕ್ಷಣವೇ ಸಿಬ್ಬಂದಿಯನ್ನು ಕರೆದಿದ್ದಾನೆ. ಇದೇನಿದು ನೋಡು ಅಂತೇಳಿ ತೋರಿಸಿದ್ದಾನೆ. ಆಗ ಅವರ ಗಮನಕ್ಕೆ ಬಂತು ಇದು ಜಿರ್ಲೆ ಅಂತೇಳಿ. ಇದನ್ನು ಪ್ರಶ್ನಿಸಿದಾಗ ಆರಂಭದಲ್ಲಿ ಇವರು ಎಲ್ಲರೂ ಕೂಡ ಏನೋ ತಪ್ಪಾಗಿ ನಮ್ಮ ಕಡೆಯಿಂದ ಅಂತೇಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಆಯಿತು ಬಿಡಿ, ನಾನೇನು ದೊಡ್ಡದಾಗಿ ಮಾಡೋದಿಲ್ಲ, ಆದರೆ ಕ್ಲೀನ್ ಮೇಂಟೈನ್ ಮಾಡಿ ಅಂತೇಳಿ ಹೊರಟಿದ್ದಾನೆ. ಮತ್ತು ಅಲ್ಲಿಂದಲೇ ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾನೆ. ಜೊತೆಗೆ ಹೆಬ್ಬಗೋಡಿ ಪೊಲೀಸ್ನವರು ಕೂಡ ವಿಷಯವನ್ನು ಮುಟ್ಟಿಸಿದ್ದಾನೆ. ಆ ನಂತರ ಹೊಟ್ಟೆ ಹಸಿದ್ದರಿಂದ ಪಕ್ಕದ ಹೋಟೆಲ್ಗೆ ಹೋಗಿ ತಿಂಡಿಯನ್ನು ತಿಂದು ಮತ್ತೆ ಬಂದಿದ್ದಾನೆ. ಅಷ್ಟರಲ್ಲಾಗಲೇ ಎಲ್ಲ ಮಾಧ್ಯಮದವರಿಗೂ ಕೂಡ ವಿಷಯ ತಿಳಿದಿತ್ತು. ನಿಮ್ಮ ಬ್ಲೂಮ್ ಟಿವಿ ಕೂಡ ಬ್ರಾಹ್ಮಿನ್ ವೆಜ್ ಕೆಫೆಗೆ ಬಂದು ನೋಡಿದಾಗ ಆ ಒಂದು ವಿಡಿಯೋಗಳನ್ನು ಪರಿಶೀಲಿಸಿದಾಗ ಅದರಲ್ಲಿ ಜಿರ್ಲೆ ಸ್ಪಷ್ಟವಾಗಿತ್ತು. ಈಗ ಈ ಹೋಟೆಲ್ನ ಮಾಲೀಕ ಬೇರೆಯದ್ದೇ ಧಾಟಿಯಲ್ಲಿ ಉತ್ತರವನ್ನು ನೀಡ್ತಾನೆ. ಉಡಾಫೆ ಉತ್ತರವನ್ನು ನೀಡುವಂಥದ್ದು, ಇದು ಏನೋ ಬೇರೆ ರೀತಿ ಎನ್ನುವಂತಹ ಪ್ರಶ್ನೆಯನ್ನು ತೆಗಿತಿದ್ದಾನೆ. ಆ ಬ್ರಾಹ್ಮಿನ್ ವೆಜ್ ಕೆಫೆ ನಮಗೆ ಯಾರಿಗೂ ಪರಿಚಯವಿಲ್ಲ ಅಂತೇಳಿ ಕೆಲವರು ಮಾತನಾಡ್ಕೊಳ್ತಿದ್ರೆ, ಬೊಮ್ಮಸಂದ್ರ ಪುರಸಭೆಯಿಂದ ಯಾವುದೇ ಟ್ರೇಡಿಂಗ್ ಲೈಸೆನ್ಸನ್ನು ಕೂಡ ಪಡ್ಕೊಂಡಿಲ್ಲ, ಹೋಟೆಲನ್ನು ನಡೆಸ್ತಾ ಇದ್ದಾನೆ, ಇಲ್ಲಿ ಯಾವುದೇ ರೀತಿಯಾದಂಥ ಆಹಾರ ಸುರಕ್ಷತಾ ಕ್ರಮಗಳು ಇಲ್ಲ ಎನ್ನುವಂಥದ್ದು ದೃಶ್ಯಗಳಲ್ಲಿ ಕಂಡು ಬಂದಿತ್ತು. ಈ ಎಲ್ಲ ಘಟನೆಯ ಬಗ್ಗೆ ಮನು ವಿವರಿಸಿದ್ದು ಹೀಗೆ. ಕೋಡ್ ಪಿಂಕ್ ಅಂತ ಒಂದು ಮಗು ಕಳಿತನ ಅಂದರೆ ಯಾವ ಥರ ಇದು ಮಾಡಬೇಕು ಅಂತ ಒಂದು ಅವೇರ್ನೆಸ್ ಶೂಟ್ ಇತ್ತು. ಸೊ ಅದೆಲ್ಲ ಮುಗಿಸಿ ಅದಾದಮೇಲೆ ನಿನ್ನೆಯಿಂದ ನಮ್ಮ ಅಣ್ಣಗ ಒಂದು ಸ್ವಲ್ಪ ಸುನೀಲ್ ಕುಮಾರ್ ಅಂತ ಅತ್ತಿಬೆಲ್ನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿತ್ತು. ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು, ಎಲ್ಲ ಒಂದು ಹತ್ರ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಅವ್ರನ್ನ ಅಲ್ಲಿ ICU ಅಲ್ಲಿ ಹಾಕಿದ್ದಾರೆ. ಸೊ 2 ಡೇಸಿಂದ ನಾವು ಇಲ್ಲೇ ಇದ್ವಿ. ಸೊ ಹಂಗಾಗಿ ಅಲ್ಲಿ ಊಟ ಮಾಡೋಣ ಅಂತ ಒಳಗಡೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಮತ್ತು ನಮ್ಮ ರಂಜಿತ್ ಕ್ಯಾಮ್ರಾಮನ್ ಮತ್ತು ಇನ್ನೊಂದು 4-5 ಜನ ಹುಡುಗರು ಬಂದು ಊಟ ಮಾಡಿದ್ವಿ. ನಾರ್ಮಲಿ ಯೂಶಲಿ ತೊಗೊಂಡ್ವಿ ಇಡ್ಲಿ ಸಾಂಬಾರೆಲ್ಲ ತೊಗೊಂಡು ಏನೇನಿದೆ ಅಂದರೆ ಪೊಂಗಲ್ ಕೆಳಗಿಲ್ಲ ಅಂತ ಆಮೇಲೆ ನಾರ್ಮಲಾಗಿದೆ. ನಾವು ತೊಗೊಂಡು ತಿನ್ನಬೇಕಾದ್ರೆ ಒಂದು ಅರ್ಧ ತಿಂದ್ವಿ. ತಿಂದಾದ್ಮೇಲೆ ನಾರ್ಮಲಿ ಏನೋ ಒಂಥರ ಸಿಗ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ನೋಡಿದಾಗ ಜಿರಳೆ ಇದರಲ್ಲಿತ್ತು. ಅದು ಒಂದು ಸಣ್ಣ ಪ್ರಮಾಣದಲ್ಲಿತ್ತು. ಸೊ ಅದಾದಮೇಲೆ ಸುಮ್ಮನೆ ನೀವು ಎಲ್ಲರೂ ಇದ್ದಾರೆ, ಭಯ ಬೀಳ್ತಾರೆ, ಪೇಷಂಟ್ಸ್ ಪಾರ್ಟಿ ಎಲ್ಲ ಬಂದಿರೋದು. ಅವ್ರು ಸ್ವಲ್ಪ ಕ್ಯಾಶಿಯರಲ್ಲಿ ಸ್ವಲ್ಪ ದೊಡ್ಡದಾಗಿ ತಪ್ಪಾಗಿದ್ದಾರೆ. ಅವ್ರನ್ನ ಕರೆಸಿ ಪಕ್ಕದಲ್ಲೇ ಕೂತ್ಕೊಂಡು ಸುಮ್ಮನೆ ನಾರ್ಮಲಾಗಿ ಇಬ್ಬರು ಏನೋ ಸಿಗ್ದಂಗಿದೆ, ನೋಡಿ ಏನಿದೆ ಇರ್ಬೋದು ಅಂತ ಸರಿ ಅಂದ್ಬಿಟ್ಟು ತೆಗೆದ್ರು. ನೋಡಿದ್ರು, ಅವರು ಸನ್ನೆ ಮಾಡಿದ್ರು, ಏನು ಹೇಳ್ಬೇಡಿ, ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಡಿ, ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು. ಅದಾದಮೇಲೆ ಒಳಗಡೆ ಅವ್ರ ಮ್ಯಾನೇಜರ್ ಯಾರೋ ಇನ್ನೊಬ್ರು ಇದ್ರು ಕ್ಯಾಶ್ ಕೌಂಟ್ರಿಂದ ಒಳಗಡೆ ಕಿಚನ್ ರೂಮ್ ಅವ್ರ ಕೈಯಲ್ಲಿ ತೊಗೊಂಬಂದು ತೋರಿಸಿದ್ರು ಇದೇನಿದೆ ನೋಡಿ ಅಂತ. ನಾನು ನಾರ್ಮಲಾಗಿ ನ್ಯೂಸೆನ್ಸ್ ಏನು ಕ್ರಿಯೇಟ್ ಮಾಡೋದು ಬೇಡ, ಯಾಕಂದರೆ ಜಾಸ್ತಿ ಜನ ಪಾಪ ಪೇಷಂಟ್ಸ್ ಕಡೆ ಅವ್ರಿಗೆ ಗೊತ್ತಿಲ್ಲ ಊಟ ಮಾಡ್ತಿದ್ದಾರೆ. ಅವ್ರೇನು ಹೇಳ್ತಾರೆ,
ಇದರಲ್ಲಿ ಏನೋ ಬರೋಕ್ಕೆ ಚಾನ್ಸ್ ಇಲ್ಲ, ಬಟ್ ಏನೋ ಕಪ್ಪನ್ನು ಏನಾದ್ರು ಬಂದಿರ್ಬೋದು, ಬಿಡಿ ಪರವಾಗಿಲ್ಲ ಈ ಥರ ಬೇಜಾಬ್ದಾರಿ. ಅಲ್ಲಿ ನಮಗೆ ಬೇಜಾರು ಆಗಿರೋದನ್ನ ಸರಿ ಆಗಿದೆ, ತಪ್ಪಾಗಿದೆ, ನೆಕ್ಸ್ಟ್ ಏನಾದರೂ ಮುಂದೆ ನೋಡ್ಬೋದು ಅನ್ನೋ ಥರದ್ದು ಇದ್ದರೆ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಆಫೀಸ್ ಮುಂದೆ ಅವ್ರು ಓನರ್ ಅಂತ ಅವ್ರು ಕರ್ಕೊಂಬಂದರು. ಸುಮ್ಮನೆ ಬನ್ನಿ, ಒಂದು ನಿಮಿಷ ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಮಾತಾಡೋಣ, ಕೂತ್ಕೊಳ್ಳಿ, ನಾನು ಸೇಫರ್ ಝೋನ್ ನಾನು ನೋಡ್ಕೋಬೇಕು, ಸೊ ನಮ್ಮ ಹುಡುಗರಿಗೂ ನಾನು ರೆಕಾರ್ಡ್ ಮಾಡ್ಕೊಳ್ಳಿ ಯಾವುದಕ್ಕೂ ಅಂತ ಹೇಳಿದೆ. ಅವನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಅವರೇ ಹೇಳಿದ್ದಾರೆ. ಸೊ ಆಗಿದೆ, ಇನ್ನೂ ದೊಡ್ಡದು ಮಾಡೋದು ಬೇಡ, ಸಾರಿ ನಮ್ಮ ಕಡೆಯಿಂದ ಏನಾದರೂ ಆಗಿದೆ ಸಾರಿ ಅಂತ ಹೇಳಿದ್ರು. ನಾನು ಓಕೆ ಅಗ್ರಿ ಮಾಡ್ಕೊಂಡು ನಾನೇನು ಮಾಡಿದೆ, ಫಸ್ಟು ಹೆಬ್ಬುಡಿ ಸ್ಟೇಷನಲ್ಲಿ ಗಿರೀಶ್ ಅವ್ರಿಗೆ ಕಾಲ್ ಮಾಡಿದೆ, ಅಣ್ಣ ಈ ಥರ ಏನೋ ಆಗಿದೆ ಒಂದು ಮಾತು ಅಂತ ಅವ್ರಿಗೂ ಒಂದು ಇಂಟಿಮೇಷನ್ ಕೊಟ್ಟು, ಮತ್ತು ಇನ್ನೊಂದು ಸಲ ಮುನ್ಸಿಪಾಲ್ಟಿ ಅವ್ರಿಗೆ ಕಾಲ್ ಮಾಡಿದೆ ನಾನು, ಸರ್ ಈ ಥರ ಚೀಫ್ ಆಫೀಸರ್ಗೆ ಹಿಂಗೆ ಆಗಿದೆ ಅಂತ ಕಾಲ್ ಮಾಡಿ ನನ್ನ ಪಾಡು ನಾನು ಓಡ್ಬಿಟ್ಟಿದ್ದೆ. ನಾನು ಹೋಗಿ ಮತ್ತೆ ಅಲ್ಲಿ ICU ಹತ್ರ ಇದ್ದೆ. ಸೊ ನೀವು ನೋಡಿರ್ಬೋದು ಅವರು. ಅದಾದಮೇಲೆ ಏನು ನ್ಯೂಸಸ್ ಕ್ರಿಯೇಟ್ ಆಗ್ತಿದೆ, ಬನ್ನಿ ಒಂದು ನಿಮಿಷ ಇಲ್ಲಿ ಅಂತ ಅವರೇ ಫೋನ್ ಮಾಡಿ ಕರೆದ್ರು ನನಗೆ. ಅಂದರೆ ನಮ್ಮ ಪಾಡಿಗೆ ನಾವು ಹೇಳಿ ಸಾರಿನೂ ಕೇಳಿದ್ರು, ಓಕೆ ಇದು ಇಲ್ಲಿಗೆ ಬಿಟ್ಬಿಡಿ ಅಂತ. ಇಲ್ಲಿ ಬಂದಾದಮೇಲೆ ನಾವು ನೋಡಿದ್ರೆ ಎಲ್ಲರೂ ಮೀಡಿಯಾದವರೆಲ್ಲ ಬಂದಿರು ಮತ್ತು ಇದೆಲ್ಲ ಮಾಡಬೇಕು. ಮತ್ತು ಅವರು ಎಲ್ಲ ಆದಮೇಲೆ ಇವ್ರದ್ದು ಏನಿತ್ತು ಮಾತಾಡ್ಬೋದು, ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಪರ್ಸ್ನಲ್ ಟಾರ್ಗೆಟ್ ಮಾಡೋಂಗಿದ್ದಿದ್ರೆ ನೀವು ಯಾಕೆ ನನಗೆ ಸಾರಿ ಕೇಳಬೇಕು, ನೀವು ಯಾಕೆ ನನ್ನ ಕಿಚನ್ ರೂಮಲ್ಲಿ ತೋರಿಸ್ಬೋದು, ನೀವು ಯಾಕೆ ನನ್ನ ಆಫೀಸ್ ರೂಮ್ ಒಳಗಡೆ ವಿತ್ ಎವಿಡೆನ್ಸ್ ವಿಡಿಯೋ ಅಲ್ಲ ನಿಮ್ಗೆ ಇದಕ್ಕೆ ಯಾರ್ಯಾರೋ ಹೆಸರು ಹೇಳ್ತಾರೆ, ನಮಗೇನಕ್ಕೆ? ಇವಾಗ ಯಾವುದಾದ್ರು ಕ್ಯಾಮ್ರಾ ಇದೆ ಬೇಕು ಇವಾಗ ಹೋಟ್ಲ್ ಹೆಂಗೆ ಮಾಡಬೇಕು ಸರ್, ಇಷ್ಟೇ ಬೇಕಾಗಿರೋದು. ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲಿ ಹೈಜಿನಿಕ್ ಫುಡ್ ಮೇಂಟೈನ್ ಮಾಡೋಂಗಿದ್ರೆ ಮಾಡಲಿ, ಇಲ್ಲ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಅವ್ರು ಇಷ್ಟ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಯಾವುದು ಪರ್ಸ್ನಲ್ ಇಂಟೆನ್ಷನ್ ಇಲ್ಲ. ನೀವು ನಾರಾಯಣ ಹೃದಯದಲ್ಲಿ ಹೋಗ್ಬೋದು, ಪೇಷಂಟ್ ನೇಮ್ ಸುನೀಲ್ ಕುಮಾರ್ ಅಲ್ಲೇ ಇದ್ದಾರೆ, MIC ಇದ್ದಾರೆ. ಅದಾದಮೇಲೆ ನಾಗರಾಜ್ ಶೆಟ್ಟಿ ಮೇಂಟೆನೆನ್ಸಲ್ಲಿ ಅವ್ರನ್ನೂ ಕೇಳಿ. ಸೊ 24 ಗಂಟೆ ಒಂದು 10 ದಿವಸದಿಂದ ಅವ್ರ ಜೊತೆ ಅಲ್ಲೇ ಇದ್ದೀವಿ. ಸೊ ಅದಾದಮೇಲೆ ಪುನೀತ್ ಬಿಲ್ಲಿಂಗ್ ಮ್ಯಾನೇಜರ್ ಅವ್ರನ್ನೂ ಕೇಳಿ, ಅವ್ರನ್ನೇ ನೋಡ್ಕೊಂಡು. ಸೊ ಇಲ್ಲಿ ಯಾವುದೇ ರೀತಿಯಾದ ಇಲ್ಲ. ಬಟ್ ಟೆಕ್ನಾಲಜಿಯಿಂದ ಇಂಪ್ರೂವ್ ಆಗಿರೋದ್ರಿಂದ ನೀವು ಬೇಕಾದ್ರೆ ಖುದ್ದಾಗಿ ಕುತ್ಕೊಂಡು ಚೀಫ್ ಆಫೀಸರ್ನೇ ಕುತ್ಕೊಂಡು CC ಕ್ಯಾಮ್ರಾ ಇದ್ದಾವೆ, ಬಂದಿರೋದಿದೆ, ಇನ್ನೂ ಔಟು ಟೈಮಿಂಗ್ ಎಲ್ಲ ಇದೆ, ಕುತ್ಕೊಂಡು ಆರಾಮಾಗಿ ಕೂಲಂಕುಷವಾಗಿ ಯೋಚನೆ ಮಾಡಿ ಬೇಕಾದ್ರೆ ಮಾಡಿ. ಥ್ಯಾಂಕ್ ಯು. ಬೊಮ್ಮಸಂದ್ರ ಪುರಸಭೆಯ ಮುಖ್ಯ ಅಧಿಕಾರಿ ರಾಜೇಂದ್ರ ಮತ್ತು ಅಲ್ಲಿನ ಪರಿಸರ ಇಲಾಖೆಯವರು ಕೂಡ ಬಂದು ಪರಿಶೀಲನೆ ನಡೆಸಿದ್ರು. ಆಗ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಹೀಗೆ. ಆ್ಯಕ್ಚುಲಿ ಇದು ಇಂಟೆನ್ಷನಲಿ ಮಾಡ್ತಾ ಇರೋದು. ಆಲ್ರೆಡಿ ಅವರಿಗೆಲ್ಲ ನ್ಯೂಸೆನ್ಸ್ ಮಾಡಿರೋದು. ಯಾರು ಮತ್ತು ಅವರು ನಿಮ್ಗೆ ತಪ್ಪಗಿದ್ರಲ್ಲ ಅವರೆಲ್ಲರೂ ಅಲ್ಲ ಯಾರಿವ್ರ ಇಂಟೆನ್ಷನಲ್ಲಿ ಅವ್ರು ಬಂದು ನ್ಯೂಸೆನ್ಸ್ ಮಾಡಿರೋದು. ನೀವು ಕಂಪ್ಲೇಂಟ್ ಕೋರ್ಟ್ ಇದೆ, ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಳ್ಳಿ. ಇಲ್ಲಾಗಿರೋ ಇಶ್ಯೂಸ್ ನನ್ನ ಲಿಮಿಟ್ ಇದೆ, ನನ್ನ ಏನೋ ಇಶ್ಯೂಸ್ ಆದರೂ ನಾನೇ ಜವಾಬ್ದಾರಿ. ಬಟ್ ಟ್ರೇಡ್ ಲೈಸೆನ್ಸ್ ತೊಗೊಂಡಿಲ್ಲ, ಟ್ರೈನ್ ಲೈಸೆನ್ಸ್ ಆಲ್ರೆಡಿ ಸಮೇತ ಅಪೀಲ್ ಮಾಡಿದ್ದೀವಿ. ಆಗಿದ್ರಪ್ಪ, ಆಗಿರೋ ಇಶ್ಯೂಸ್ಗೆ ನ್ಯೂಸೆನ್ಸ್ಗೆ ಯಾರಿಗೂ ಪ್ರಾಬ್ಲಮ್ ಇರೋ ನಾನು ತನಗೆ ಏನೋ ಇಶ್ಯೂ ಹೆಚ್ಚು ಕಮ್ಮಿ ಇದ್ರೆ ನಾನು ಮರಿಬೋದಾ? ಏನು ಮಾಡಿ ಕ್ಲೋಸ್ ಮಾಡಿ, ಏನಿಗೆ ಬಂದು ಮಾತಾಡಿದ್ರು ಮಾತಾಡಿ ಬನ್ನಿ, ಕ್ಲೋಸ್ ಮಾಡಿ ಬನ್ನಿ. ಇಲ್ಲ ಅದು ಮಾತಾಡ್ತೀವಿ. ಈಗ ನೀವು ಈ ಆಹಾರ ಸುರಕ್ಷತೆ ಕ್ರಮಗಳನ್ನು ಪಾಲಿಸ್ತಿಲ್ಲ, ಹಾಗಾಗಿ ಹೋಟೆಲನ್ನು ಮುಚ್ಚಬೇಕಾಗತ್ತೆ ಅಂದಾಗ ಅಲ್ಲಿ ಮಾತಿನ ಚಕಮಕಿ ನಡೀತು. ಉಡಾಫೆಯ ಉತ್ತರಗಳನ್ನು ನೀಡ್ತಿದ್ದಾನೆ. ತಾನು ಮಾಡಿದಂತಹ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇಲ್ಲಿ ಉಡಾಫೆಯ ಉತ್ತರಗಳನ್ನು ಕೊಡ್ತಿರುವಂತಹ ಈ ಒಂದು ಬ್ರಾಹ್ಮಿನ್ ವೆಜ್ ಕೆಫೆಯ ಮಾಲೀಕ ದೀಪಕ್ ಅಂತೆ. ಅದು ಈಗ ಈ ಒಂದು ಬ್ರಾಹ್ಮಿನ್ ವೆಜ್ ಕೆಫೆ ಇದು ಪ್ರತಿಷ್ಠಿತ ನಾರಾಯಣ ಹೃದಯಾಲಯಕ್ಕೆ ಹೊಂದಿಕೊಂಡಿರುವಂಥದ್ದು. ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿನ ರೋಗಿಗಳು ಬರ್ತಾರೆ, ಸಂಬಂಧಿಕರು ಬರ್ತಾರೆ. ಈ ರೀತಿ ಅಸುರಕ್ಷತೆಯಲ್ಲಿ ಹೇಗುತ್ತಾರೆ ಬಂದು ಆಹಾರವನ್ನು ಸೇವಿಸುವಂಥದ್ದು. ಇದರ ಬಗ್ಗೆ ಈಗ ದೂರು ನೀಡುವಂತಹ ಗ್ರಾಹಕ ಈಗ ಮುಂದಿನ ಕ್ರಮವನ್ನು ಪುರಸಭೆಯವರು ಮತ್ತು ಆಹಾರ ಇಲಾಖೆಯವರು ಯಾವ ರೀತಿಯಾಗಿ ಕ್ರಮ ವಹಿಸ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸಿದೆ.